ಕೌಶಲ್ಯ ಆಗಿರ್ಬೋದು, ಮತ್ತಿನಾಗಿರ್ಬೋದು, ಡ್ಯೂರಬಿಲಿಟಿ ಅಂದರೆ ಭಾಳ ಜನಗಳವರೆಗೆ ಬಳಕೆ ಆಗಿರ್ಬೋದು. ಇವೆಲ್ಲ ಕಾರಣಕ್ಕಾಗಿ ವಿಶೇಷವಾಗಿ ಇವತ್ತು ಎಲ್ಲ ನಮ್ಮ ಜನ ಆ ಕಡೆ ಓಡ್ತಾರೆ, ಪ್ಲಾಸ್ಟಿಕ್ ಕಡೆ ಓಡ್ತಾರೆ. ಇವತ್ತು ನಾವು ಪ್ಲಾಸ್ಟಿಕ್ ಎಲ್ಲ ಮಾಡಿಸ್ಲಿಕ್ಕೆ ಶುರು ಮಾಡಿದ್ವಿ. ಇವತ್ತು ಪ್ಲಾಸ್ಟಿಕ್ ಅಪಾಯಕಾರಿ ಅಂತ ಗೊತ್ತಾಗಿದೆ, ಬಿಡ್ಲಿಕ್ಕೆ ಆಗ್ತಾಯಿಲ್ಲ. ಈಗ ಪ್ರತಿಯೊಂದು ಕಿರಾಣಿಯಲ್ಲಿ ಚೀಟ್ ಕಟ್ಟೋದಕ್ಕಾಗಿ ಪ್ಲಾಸ್ಟಿಕ್ ಉಪಯೋಗ ಮಾಡ್ತಾರೆ. ಕಾರಣ ಅಂದರೆ ಗಟ್ಟಿ ಇರ್ತದೆ, ಡ್ಯೂರಬಲ್ ಇರ್ತದೆ, ಬೀಳೋದಿಲ್ಲಪ್ಪ ಅಂತ. ಅದಕ್ಕೆ ಪರ್ಯಾಯವಾಗಿ ಒಂದು ಮಾಡಬೇಕಲ್ಲ. ನಮ್ಮಲ್ಲಿ ಅದನ್ನು ಬೆಳೆಸೋಣ ಇಲ್ಲ, ಮಾಡ್ತಾನೋ ಇಲ್ಲ. ಯಾಕಂದರೆ ಗುಡಿ ಕೈಗಾರಿಕೆ ಅಂತ ನಾವು ಸಣ್ಣ ಕೈಗಾರಿಕೆಗಳನ್ನ ಬೆಳೆಸೋದು ಪ್ರಯತ್ನ ಮಾಡಿದ್ರೆ ನಗ್ತೀವಿ, ನಾವು ಜೋಕ್ ಮಾಡ್ತೀವಿ ಅದನ್ನು. ಹೀಗಾಗಿ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದಾಗ ಪೂರ ದಿವಾಳಿ ಹೋಗಿಬಿಟ್ಟಿದ್ರು. ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ದೊಡ್ಡ ಬೃಹತ್ ಕಾರ್ಖಾನೆ ಮಾಡೋದು ದೊಡ್ಡ ಬಂಡವಾಳ ಇಲ್ಲ, MSMEಗೆ ಮಾರ್ಕೆಟ್ ಇಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಓಪನ್ ಇರೋದ್ರಿಂದ, ಓಪನ್ ಮಾರ್ಕೆಟ್ ಮಾಡಿದ್ರಿಂದ ಅಲ್ಲಿ ವಸ್ತು ನಮ್ಮಲ್ಲಿ ಬರೋದ್ರಿಂದ ಚೈನಾದ ಮಾಲ್ ಇರ್ಬೋದು, ಮತ್ತೊಂದು ಮಾಲ್ ಇರ್ಬೋದು ಬಂದು ನಮ್ಮಲ್ಲಿ ಮಾರಾಟ ಆಗೋದ್ರಿಂದಾಗಿ ಅವ್ರು ನಮಗಿಂತ ಒಳ್ಳೆಯ ತಯಾರಿ ಮಾಡಿದ್ರಿಂದಾಗ ಇವತ್ತು ನೋಡ್ರಿ, ಜಗದಲ್ಲಿ ಏನಾದರೂ ಲಾಭದ ದೇಶ ಏನಾದರೂ ಇದ್ರೆ, ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಗಳಿಸೋ ದೇಶ ಇದ್ರೆ ಒಂದು ವರ್ಷಕ್ಕೆ $1 ಟ್ರಿಲಿಯನ್ ದುಡ್ಡನ್ನು ಗಳಿಸ್ಕೊಳ್ತದಂತ ಚೈನಾ. ನಮ್ಮಲ್ಲಿ ಉಳಿದ ಯಾವ ದೇಶಗಳೂ ಇಲ್ಲ, ಈವನ್ ಅಮೆರಿಕಲ್ಲೂ ಸಹಿತ ಇಲ್ಲ ಅನ್ನೋ ವಾದಗಳು ಕೇಳಿದಾಗ ಅಲ್ಲಿ ಉದ್ಯೋಗಗಳನ್ನು ಅವ್ರು ಯಾವ ರೀತಿ ಬೆಳೆಸ್ಕೊಂಡ್ರು, ಯಾವ ರೀತಿ ಡೆವಲಪ್ ಮಾಡಿದ್ರು, ಬೃಹತ್ ಉದ್ಯೋಗ ಆಗಿರ್ಬೋದು, ಸಣ್ಣ ಉದ್ಯೋಗ ಆಗಿರ್ಬೋದು, MSME ಆಗಿರ್ಬೋದು, ಮಧ್ಯಮ ವರ್ಗದ ಉದ್ಯಮಗಳಾಗಿರ್ಬೋದು ಅಲ್ಲಿ ಬೆಳೆಸಿದ್ರು. ಮತ್ತು ಒಕ್ಕಲ್ತನ ಉಳಿಸ್ಕೊಂಡ್ರು ಅವರು. ಇವೆಲ್ಲನೂ ಗಮನಿಸ್ಕೊಂಡಾಗ ನಾವು ಇವತ್ತು ಎಲ್ಲಿ ಬಿದ್ದೀವಿ ಅಂತ, ಆ ದಿಶೆಯಲ್ಲಿ ಎಣ್ಣೆಯ ಗಾನಗಳನ್ನು ತಯಾರು ಮಾಡಿ ಒಬ್ಬ ಹೆಣ್ಮಕ್ಳು ಸ್ವಸಹಾಯ ಗುಂಪುಗಳು ಕೊಡಬೇಕು ಅನ್ನೋದು ಒಂದು ವಿಚಾರ ಮಾಡಿದ್ದಾರೆ. ಅದು ಅನುಷ್ಠಾನ ಆದಷ್ಟು ಶೀಘ್ರ ಆಗಲಿ ಅಂತ. ಅದಕ್ಕೆ ಬಂಡವಾಳದ ಕೊರತೆ ಆಗಬಾರ್ದು. ಯಾವುದೇ ಶುರು ಮಾಡಿದ್ರೆ ಒಂದು ಪ್ರಾಬ್ಲಮ್ ಇರ್ತದೆ. ಈಗ ನಾವು ಒಂದು ಸಣ್ಣದಾದಂಥ ಒಂದು ಮೀಡಿಯಾ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ದೊಡ್ಡ ಕೊರತೆ ರೀ, ಅಗ್ರಿಕಲ್ಚರ್ ಅದು ಕೊರತೆನೇ ಅದ ರೀ, ಭೂಮಿ ಇರ್ತದೆ.